ನಮಸ್ತೆ. ಹರೇ ರಾಮ್. ಕೆಲವರು ಕೇಳ್ತಾ ಇದ್ರು, ನೀವು ಧ್ಯಾನದ ಬಗ್ಗೆ ಹೇಳಿಕೊಟ್ಟಿದ್ದೀರಿ ಆದರೆ ತೋರಿಸ್ಕೊಡ್ಲಿಲ್ಲ ಅಂತ. ಇವತ್ತು ಅದೆಲ್ಲ ತೋರಿಸ್ಲಿಕ್ಕೆ ಒಳ್ಳೆ ದಿನ ಅಂತ ಶುರು ಮಾಡ್ತಾ ಇದ್ದೀನಿ. ವೈಶಾಖ ಹುಣ್ಣಿಮೆ, ಬುದ್ಧ ಪೂರ್ಣಿಮಾ, ಹಾಗಾಗಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಆರಾಮಾಗಿ ನೆಟ್ಟಗೆ ಕೂತ್ಕೊಳ್ಳಿ. ಎಷ್ಟಾಗುತ್ತೋ ಅಷ್ಟು. ಜಾಸ್ತಿ ನೆಟ್ಟಗೆ ಅಂದರೆ ಬೆನ್ನು ನೋವೆಲ್ಲ ಶುರುವಾಗಿ ಧ್ಯಾನ ಕೇಂದ್ರಕ್ಕೆ ಹೋದವರೇ ಎಷ್ಟೋ ಜನ ಫಿಸಿಯೋಥೆರಪಿಗೆ ಅಲ್ಲಿ ಎಲ್ಲ ಹೋಗಿ ಬಂದಿದ್ದಾರೆ. ಅದಕ್ಕಾಗಿ ನಮ್ಗೆ ಎಷ್ಟಾಗುತ್ತೋ ಅಷ್ಟು ನೆಟ್ಟಗೆ ಕೂತ್ರೆ ಸಾಕು. ಆಮೇಲೆ ದೀರ್ಘವಾದ ಉಚ್ಛ್ವಾಸ ಮಾಡಬೇಕು. ಉಸಿರಾಟ ಅದು ಅಷ್ಟೇ, ಎಷ್ಟಾಗುತ್ತೋ ಅಷ್ಟು. ಯಾವುದು ಅತಿ ಆಗಬಾರ್ದಲ್ವ, ಅದಕ್ಕೆ ಒಂದು 5-6 ಸರ್ತಿ ಅಥವಾ 10-12 ಸರ್ತಿ ತಗೋಬಹುದು. ಆಮೇಲೆ ನಿಮ್ಗೆ ಯಾವುದಾದ್ರೂ ಒಳ್ಳೆ ಮ್ಯೂಸಿಕ್ ಇದ್ರೆ ಅದು ಹಾಕಿ, ಒಂದು ಮಂದವಾಗಿ ಶಾಂತವಾದ ಮ್ಯೂಸಿಕ್ ಇದ್ರೆ ಅದು ಹಾಕಿ ಕೂತ್ಕೊಳ್ಬಹುದು. ಇಲ್ಲ ಅಂದರೆ ಸುಮ್ಮನೆನೂ ಕೂತ್ಕೊಳ್ಬಹುದು. ಹೀಗೆ ಧ್ಯಾನ ಮುದ್ರೆ ಅಂತ ಹೇಳ್ತಾರೆ. ಇದೆ ಜ್ಞಾನ ಮುದ್ರೆ, ಧ್ಯಾನ ಮುದ್ರೆ ಎರಡು ಹೇಳ್ತಾರೆ. ಹಿಂಗೆ ಇಟ್ಕೋಬಹುದು, ಬೇಡ ಅಂದರೆ ಹಿಂಗೂ ಇಟ್ಕೋಬಹುದು. ಕಣ್ಮುಚ್ಚಿ ಕೂತ್ಕೊಳ್ಬೇಕು. ಈಗ ನಾನು ಬೇರೆ ಮ್ಯೂಸಿಕ್ ಅಂತ ನಾನೇ ಹೇಳ್ತೀನಿ, ಯಾವುದಾದ್ರು ಸಣ್ಣದಾಗಿ ಅದನ್ನು ಒಂದು 10 ನಿಮಿಷ ಹೇಳ್ತೀನಿ. ನಿಮಗೆ ಬೇಕಾ ಅದನ್ನೇ ಕೇಳಿಕೊಂಡು ಕಣ್ಮುಚ್ಚಿ ಕೂತು ಧ್ಯಾನ ಮಾಡ್ಬೋದು. ರಾಮ 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 ರಾಮ
ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ
ರಾಮ ರಾಮ ರಾಮ ರಾಮ
ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ. ಈಗ ನಿಮ್ಮ ಎರಡೂ ಹಸ್ತವನ್ನು ರಬ್ ಮಾಡಿ ನಿಮ್ಮ ಕಣ್ಣುಗಳ ಮೇಲೆ ಇರಿಸಿ. ನಿಧಾನವಾಗಿ ಕಣ್ಣು ಬಿಟ್ಟು ಆ ಹಸ್ತವನ್ನು ನೋಡಬೇಕು. ಅದನ್ನು ನಿಮ್ಮ ತಲೆ ಮೇಲೆ ಇಡಬೇಕು. ನಂತರ ಎದೆ ಮೇಲೆ. ಇಲ್ಲಿಗೆ ಧ್ಯಾನ ಕಂಪ್ಲೀಟ್ ಆಯಿತು. ಆರಾಮಾಯ್ತಾ? ಶಾಂತಿಯಾಗಿದ್ದೀರಾ? ರಿಲ್ಯಾಕ್ಸ್ ಆಯ್ತಲ್ವಾ? ಇನ್ನು ಮುಂದಿನ ಸಲ ಮಾಡೋಣ. ಹುಣ್ಣಿಮೆಗೋ ಅಮಾವಾಸ್ಯೆಗೋ ಮಾಡೋಣ. ರಾಧೆ ರಾಧೆ. ಜೈ ಶ್ರೀ ಕೃಷ್ಣ. ಧನ್ಯವಾದಗಳು.